ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಈ ಮುಂಜಾನೆ ಸಮಯ ನಿಮಗೆ ಹೇಗಿದೆ? ನೀವು ಹೋಗಿ ದೇವರನ್ನು ಸಂಧಿಸಿದ್ದೀರಾ? ಆತನೊಂದಿಗೆ ಮಾತನಾಡಿದ್ದೀರಾ? ಆತನ ವಾಕ್ಯವನ್ನು ಧ್ಯಾನಿಸಿದ್ದೀರಾ? ಆತನು ನಿಮ್ಮೊಟ್ಟಿಗೆ ಮಾತನಾಡಿದನ? ಇಂದು ಆತನು ಯಾವ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಿದನೋ ನಿಮ್ಮ ಹೃದಯದಲ್ಲಿ ಆತನು ಮಾತನಾಡಿದಂಥ ಶಬ್ದವನ್ನು ಕೇಳೋದಕ್ಕೆ ಸಾಧ್ಯವಾಯಿತಾ? ನೀವಿಂದು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಿ? ಯೋಚಿಸಿ ನೋಡಿರಿ. ದೇವರು ಎದುರು ನೋಡುತ್ತಾರಲ್ಲ, ಅಂದರೆ ಅನುದಿನವೂ ಆತನ ಕೃಪೆ ಹೊಸದಾಗಿದೆ. ಮುಂಜಾನೆಯಲ್ಲೇ ಆತನನ್ನು ಹುಡುಕುವವರು ಆತನನ್ನು ಕಂಡುಕೊಳ್ಳುವರು. ನಾನು ಅವರಿಗೆ ನನ್ನನ್ನು ಪ್ರಕಟಪಡಿಸುವೆನೆಂದು ಹೇಳುತ್ತಾರಲ್ಲ, ಅಂದರೆ ಮುಂಜಾನೆಯೇ ಹುಡುಕಬೇಕಲ್ಲ, ಅದನ್ನು ಬಿಟ್ಟು ಬಿಡಬಾರದು. ಸರಿನಾ? ಕೆಲವೊಂದು ಸಮಯಗಳಲ್ಲಿ ಪರಿಸ್ಥಿತಿ, ಕೆಲವೊಮ್ಮೆ ರಾತ್ರಿ ತಡವಾಗಿ ಮಲಗಿರುತ್ತೀರಿ, ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗದು. ಆದರೆ ನೀವು ಅದನ್ನೇ ಅಭ್ಯಾಸವಾಗಿ ಇಟ್ಟುಕೊಳ್ಳಬೇಡಿ. ಮುಂಜಾನೆ ಎದ್ದು ಪ್ರಾರ್ಥಿಸುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸರಿನಾ? ಸರಿ, ಇಂದು ದೇವರು ನನಗೆ ಏನು ಹೇಳುತ್ತಾರೆ? ನೀವೇನು ಅಂದುಕೊಳ್ಳುತ್ತಾ ಇದ್ದೀರಿ? ಎಲ್ಲರೂ ಕೂಡ ನನ್ನನ್ನು ಮರೆತು ಬಿಟ್ಟರು. ನಾನು ಪ್ರೀತಿಸಿದವರು ಕೂಡ ನನ್ನನ್ನು ಮರೆತು ಬಿಟ್ಟರು. ನಾನು ಮಮತೆ ತೋರಿದವರು ಕೂಡ ನನ್ನನ್ನು ಮರೆತು ಬಿಟ್ಟರು. ನಾನು ಸಹಾಯ ಮಾಡಿದವರು ಕೂಡ ನೆನಪಿಸಿಕೊಳ್ಳುವುದೇ ಇಲ್ಲ. ದೇವರೇ ನನ್ನನ್ನು ಮರೆತು ಬಿಟ್ಟರು ಎಂಬಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ? ಹೌದು, ನಾನು ಪ್ರಾರ್ಥನೆ ಮಾಡಿ ಮಾಡಿ ನೋಡುತ್ತಿದ್ದೇನೆ, ದೇವರೇ ಮರೆತಿದ್ದಾರೆ, ಒಬ್ಬೊಂಟಿಯಾಗಿ ಬಿಡಲ್ಪಟ್ಟಿದ್ದೇನೆ ಅಂದುಕೊಳ್ಳುತ್ತೀರಾ? ಅದು ನಿಮ್ಮ ಭ್ರಮೆ, ನಿಮ್ಮ ತಪ್ಪಾದ ತಿಳುವಳಿಕೆ. ಆದರೆ ದೇವರೇನು ಹೇಳುತ್ತಾರೆ ಗೊತ್ತಾ? ಸತ್ಯವೇದದಲ್ಲಿ ಯೆಶಾಯ 44ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ನಾನು ನಿನ್ನನ್ನು ಮರೆತು ಬಿಡೆನು, ನನ್ನ ಮಗನೇ ನಾನು ನಿನ್ನನ್ನು ಮರೆತು ಬಿಡೆನು, ನನ್ನ ಮಗಳೇ ನಾನು ನಿನ್ನನ್ನು ಮರೆತು ಬಿಡೆನು. ನಾನು ಹೇಗೆ ನಿನ್ನನ್ನು ಮರೆಯಲು ಸಾಧ್ಯ? ನೀನು ನನ್ನ ಮಗುವಾದೆ, ಪಾಪಗಳಿಂದ ಮನ ತಿರುಗಿ ನನ್ನ ರಕ್ತದಿಂದ ತೊಳೆಯಲ್ಪಟ್ಟಂಥ ಅನುಭವವನ್ನು ಹೊಂದಿಕೊಂಡೆ. ನಾನು ಯೇಸುವಿನ ಮಗು, ಆತನಿಗಾಗಿ ಬಾಳುತ್ತೇನೆಂಬುದಾಗಿ ನಿನ್ನನ್ನು ಅರ್ಪಿಸಿದೆ. ನಿನ್ನ ಜೀವಿತ ನನ್ನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟೆ. ನಾನು ಹೇಗೆ ನಿನ್ನನ್ನು ಮರೆಯಲು ಸಾಧ್ಯ? ಇಲ್ಲ, ದೇವರು ಮರೆತಂತೆ ಕಾಣುತ್ತಾ ಇದೆ. ಮತ್ತೆ ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿಲ್ಲ? ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿ ನಡೆಯುತ್ತಾ ಇದೆ? ಈ ರೀತಿಯೆಲ್ಲ ನಡೆಯುತ್ತಾ ಇರುವುದರಿಂದ ದೇವರು ಮರೆತು ಬಿಟ್ಟರು ಎಂಬುದಾಗಿ ಅರ್ಥವಾ? ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲು ತಡವಾಗುತ್ತಾ ಇರುವುದರಿಂದ ಆತನು ಮರೆತು ಬಿಟ್ಟನೆಂದು ಅರ್ಥವಾ? ಕೆಲವೊಂದು ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಬರುತ್ತದೆ, ಕೆಲವೊಂದು ಪ್ರಾರ್ಥನೆಗಳಿಗೆ 2 ದಿನಗಳಲ್ಲಿ, ಕೆಲವೊಂದಕ್ಕೆ 1 ವರ್ಷದ ನಂತರ ಉತ್ತರ ಬರುತ್ತದೆ, ಕೆಲವೊಂದು ಪ್ರಾರ್ಥನೆಗಳಿಗೆ 10 ವರ್ಷದ ನಂತರ ಉತ್ತರ ಬರುತ್ತದೆ. ಆತನು ಪ್ರಾರ್ಥನೆಯನ್ನು ಕೇಳಿದ್ದಾನೆ, ಯಾವಾಗ ಉತ್ತರ ಕೊಡಬೇಕೆಂದು ಸಮಯವನ್ನು ಕಾಯುತ್ತಾ ಇದ್ದಾನೆ. ಆತನಿಗೆ ಗೊತ್ತು ಈ ಕಾರ್ಯವನ್ನು ಯಾವಾಗ ಸಫಲ ಮಾಡಬೇಕು ಎಂದು. ನೀವು ಯಾಕೆ ದೇವರು ಮರೆತು ಬಿಟ್ಟರು ಎಂದು ಆತನ ಪ್ರೀತಿಯನ್ನು ಸಂದೇಹ ಪಡುತ್ತೀರಿ? ನೀವು ನಿಮ್ಮ ಮಕ್ಕಳನ್ನು ಮರೆತು ಬಿಟ್ಟಿರಾ? ಸ್ಕೂಲ್ಗೆ ಕಳಿಸುತ್ತಾ ಇದ್ದೀರಿ, LKG ಮಗು, ನೀವೇನಾದರೂ ಮರೆತು ಬಿಡುತ್ತೀರಾ? 3 ಗಂಟೆ ಆಗುತ್ತಾ ಇದೆ, ಮಗು ಮನೆಗೆ ಬರುತ್ತದೆ, ಆಟೋದಲ್ಲಿ ಬರುತ್ತದೆ ಎಂಬುದಾಗಿ ಕಾಯುತ್ತಾ ಇರುತ್ತೀರಲ್ಲ, ಸ್ಕೂಲ್ ಬಸ್ನಲ್ಲಿ ಬರ್ತದೆ ಎಂಬುದಾಗಿ ಕಾಯುತ್ತಾ ಇರುತ್ತೀರಲ್ಲ. ನಿಮ್ಮ ಮಕ್ಕಳನ್ನು ಎಂದಾದರೂ ಮರೆತು ಬಿಟ್ಟಿರಾ? ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರುತ್ತೀರಲ್ಲ. ನೀವು ನಿಮ್ಮ ಮಕ್ಕಳನ್ನು ಹೆತ್ತಿರಿ ಅಷ್ಟೇ. ಜೀವ ಕೊಟ್ಟಿದ್ದೀರಾ? ಯೇಸು ನಿಮಗೋಸ್ಕರ ಜೀವವನ್ನೇ ಕೊಟ್ಟಿದ್ದಾನಲ್ಲ. ಕೈ ಕಾಲುಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟು ರಕ್ತ ಸುರಿಸಿ ಸತ್ತಿದ್ದಾನಲ್ಲ. ಆತನು ಹೇಗೆ ನಿಮ್ಮನ್ನು ಮರೆಯುವನು? ಆತನ ಪ್ರೀತಿಯನ್ನು ಸಂದೇಹ ಪಡಬೇಡಿ. ಆತನು ಮರೆತು ಬಿಟ್ಟಂತೆ ಕೆಲವೊಮ್ಮೆ ತೋರುತ್ತದೆ. ದೇವರು ಸ್ವಲ್ಪ ಆಟ ಆಡುವಂತೆ ದೇವರು ಮರೆಯಾಗಿ ನಿಲ್ಲುವರು. ತಾಯಿ ನೋಡಿರಿ, ಮಗುವನ್ನು ಕರೆಯುವಾಗ ಮಗು ಅಮ್ಮ ಅಮ್ಮ ಎಂಬುದಾಗಿ ಎಲ್ಲೆಡೆ ಹುಡುಕುತ್ತಾ ಇರುತ್ತದೆ. ತಾಯಿ ಬಚ್ಚಿಟ್ಟುಕೊಳ್ಳುವರು. ಆದರೆ ತಾಯಿಯ ದೃಷ್ಟಿ ಮಗುವಿನ ಮೇಲೆಯೇ ಇರುತ್ತದೆ. ಆ ಮಗು ತಾಯಿಯನ್ನು ನೋಡಬೇಕೆಂದು ಅಮ್ಮ ಅಮ್ಮ ಎಂದು ಹುಡುಕುತ್ತದೆ. ಅದು ಸ್ವಲ್ಪ ಸಮಯ ಅಷ್ಟೇ. ಆ ಸ್ವಲ್ಪ ಸಮಯದಲ್ಲಿ ಅಯ್ಯೋ ಅಮ್ಮ ನನ್ನನ್ನು ಕೈಬಿಟ್ಟು ಬಿಟ್ಟರು, ಮರೆತು ಬಿಟ್ಟರೆಂಬುದಾಗಿ ಆ ಮಗು ಅಳುತ್ತದೆ. ಅದು ಅಳುವುದಕ್ಕೆ ಪ್ರಾರಂಭಿಸಿದ ಕೂಡಲೇ ಅಮ್ಮ ಓಡಿ ಬರುತ್ತಾರೆ, ಅಪ್ಪಿಕೊಂಡು ನಾನು ಇಲ್ಲೇ ಇದ್ದೇನೆಂದು ಹೇಳುವರು. ಅದೇ ರೀತಿಯಾಗಿಯೇ ಯೇಸುವು ಸ್ವಲ್ಪ ಹಾಗೆ ಮರೆಯಾಗಿ ನಿಲ್ಲುವರು. ಮರೆತು ಬಿಟ್ಟರೇನೋ ಎಂದು ನಾವು ಯೋಚಿಸುತ್ತೇವಾ ಎಂದು ನೋಡುವಂತೆ. ನೀ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ದೇವರೇ ನಿಮ್ಮಿಂದ ನನ್ನನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನಾನು ನಿಮ್ಮ ಮಗು, ನೀವು ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ವಿಮೋಚಿಸಿದ್ದೀರಿ, ನಿಮ್ಮ ಪವಿತ್ರಾತ್ಮನಿಂದ ಮುದ್ರೆ ಹಾಕಿದ್ದೀರಿ. ನೀವು ನನ್ನನ್ನು ಹೇಗೆ ಮರೆಯಲು ಸಾಧ್ಯ? ನಿಮ್ಮಿಂದ ನನ್ನನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿರಿ, ದೇವರು ಸಂತೋಷ ಪಡುವರು. ನೀವು ದೇವರು ನನ್ನನ್ನು ಮರೆತು ಬಿಟ್ಟರು ಎಂದು ಹೇಳಿದರೆ ಏನರ್ಥ? ಆತನ ಪ್ರೀತಿಯನ್ನು ಸಂದೇಹ ಪಡುತ್ತಿದ್ದೀರಿ. ಆತನ ಹೃದಯಕ್ಕೆ ದುಃಖ ವೇದನೆ ಉಂಟಾಗುವುದಲ್ಲವ? ಆದ್ದರಿಂದ ದೇವರೇ ಹೇಳುತ್ತಾರೆ, ನಾನು ನಿನ್ನನ್ನು ಮರೆತು ಬಿಡನು. ನಾನು ನಿನ್ನನ್ನು ಹೇಗೆ ಮರೆಯುವೆ? ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ಹೇಗೆ ಮರೆಯಲು ಸಾಧ್ಯ? ನಾವು ಕೂಡ ಕೆಲವೊಮ್ಮೆ ದೇವರನ್ನು ಮರೆತು ಬಿಡುತ್ತೇವೆ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮನೇಲಿ ಏನೋ ಫಂಕ್ಷನ್, ವಿವಾಹದ ಫಂಕ್ಷನ್, ಹುಟ್ಟುಹಬ್ಬದ ಫಂಕ್ಷನ್, ಕೆಲ ಅತಿಥಿಗಳೆಲ್ಲ ಬಂದರೆ ದೇವರನ್ನು ಮರೆತು ಬಿಡುತ್ತೇವೆ. ನೀವು ಗಮನಿಸಿದ್ದೀರಾ? ಪ್ರಾರ್ಥನೆ ಮಾಡುವುದು, ಸತ್ಯವೇದ ಓದುವುದು ಎಲ್ಲವನ್ನು ಮರೆತು ಬಿಡುತ್ತೇವೆ. 1 ದಿನ 2 ದಿನ ಕೂಡ ಮರೆತು ಬಿಡುತ್ತಾರೆ. ಹೋಗುವಾಗ ಗುಂಪಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗುವುದು ಅಷ್ಟೇ. ಆದರೆ ದೇವರೊಟ್ಟಿಗೆ ಅನ್ಯೂನ್ಯವಾಗಿ ಮಾತನಾಡುವುದಿಲ್ಲ. ನಾವು ಮರೆತು ಬಿಡುತ್ತೇವೆ. ಆದರೆ ದೇವರು ದೂರದಿಂದ ನೋಡುತ್ತಾ ಇರುವರು. ಆತನು ಮರೆಯುವನ? ನಾವು ಮರೆತು ಬಿಡುತ್ತೇವೆ, ಆದರೆ ಆತನು ಮರೆಯುವುದಿಲ್ಲ.
ನಂತರ 3ನೇ ದಿನ ಬಂದು ದೇವರೇ ಮರೆತು ಬಿಟ್ಟೆನು, ಬೈಬಲ್ ಓದೋನು ಮರೆತು ಬಿಟ್ಟೆನು, ಪ್ರಾರ್ಥಿಸೋದನ್ನು ಮರೆತು ಬಿಟ್ಟೆನು, ಕ್ಷಮಿಸಿರಿ. ಆ ರೀತಿ ಹೇಳುವಾಗ ಹೋಗೆಂಬುದಾಗಿ ಕೋಪದಿಂದ ಕಳಿಸುವುದಿಲ್ಲ, ಪ್ರೀತಿಯಿಂದ ಅಪ್ಪಿಕೊಳ್ಳುವರು. ಎಷ್ಟು ಅದ್ಭುತವಾದ ದೇವರು ಗೊತ್ತಾ? ಆತನಿಂದ ನಿಮ್ಮನ್ನು ಮರೆಯುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಿಮ್ಮನ್ನು ಸೃಷ್ಟಿಸಿದವನು ಆತನು, ನಿಮಗಾಗಿ ಜೀವವನ್ನೇ ಕೊಟ್ಟವನು ಆತನು, ನಿಮ್ಮನ್ನು ವಿಮೋಚಿಸಿದವನು ಆತನು, ನಿಮಗೋಸ್ಕರ ಪರಲೋಕದಲ್ಲಿ ಮನೆಯನ್ನು ಸಿದ್ಧ ಮಾಡುತ್ತಾ ಇರುವವನು ಆತನು, ನಿಮಗೋಸ್ಕರ ಹಿಂತಿರುಗಿ ಬರುವ ಆತನು. ಹೇಗೆ ನಿಮ್ಮನ್ನು ಮರೆಯುವನು? ಆದ್ದರಿಂದ ದೇವರೇ, ನೀವು ಎಂದಿಗೂ ಕೂಡ ನನ್ನನ್ನು ಮರೆಯುವುದಿಲ್ಲ. ನಿಮ್ಮ ಪ್ರೀತಿಯನ್ನು ಸಂದೇಹಪಟ್ಟಂತ ಪಾಪವನ್ನು ಕ್ಷಮಿಸಿರಿ, ಆ ಸಂದೇಹವನ್ನು ಕ್ಷಮಿಸಿರಿ, ನಿಮ್ಮನ್ನು ದುಃಖ ಪಡಿಸಿದ. ಇನ್ನು ಮುಂದೆ ನಾನು ಎಂದಿಗೂ ಆ ರೀತಿ ಹೇಳುವುದಿಲ್ಲ, ನೆನೆಸುವುದೂ ಇಲ್ಲ. ನನ್ನ ಯೇಸು ಯಾವಾಗಲೂ ನನ್ನ ನೆನಪಿನಲ್ಲೇ ಇದ್ದಾನೆ, ನನ್ನನ್ನು ಮರೆಯುವುದೇ ಇಲ್ಲವೆಂಬುದಾಗಿ ನಾನು ಯಾವಾಗಲೂ ಹೇಳುತ್ತೇನೆ. ಆ ರೀತಿ ಹೇಳಿರಿ, ದೇವರ ಹೃದಯ ಸಂತೋಷ ಪಡುವುದು. ಆತನು ಮರೆಯದೇ ಇರುವಂತಹ ಅದ್ಭುತವನ್ನು ಇಂದು ನಿಮಗೆ ಮಾಡುತ್ತಾನೆ, ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಆತನು ಮರೆತಿಲ್ಲ ಎಂಬುದಕ್ಕೆ ಹಿಂದೆ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ದೇವರ ಬಳಿ ಹೇಳುವಿರಾ, ದೇವರೇ, ನೀವೆಂದಿಗೂ ಕೂಡ ನನ್ನನ್ನು ಮರೆತು ಬಿಡುವುದಿಲ್ಲ. ಇದು ನನ್ನ ಬಲಹೀನತೆ, ನನ್ನ ಅಪನಂಬಿಕೆ, ನನ್ನ ಕೊರತೆ. ನೀವು ಮರೆತು ಬಿಟ್ಟಿರಿ ಎಂಬುದಾಗಿ ಹೇಳಿದಂಥ ಪಾಪವನ್ನು ಕ್ಷಮಿಸಿರಿ, ನಿಮ್ಮನ್ನು ದುಃಖ ಪಡಿಸಿದೆ. ಇನ್ನು ಎಂದಿಗೂ ನಾನು ಆ ರೀತಿ ಮಾಡುವುದಿಲ್ಲ. ನಿಮ್ಮಿಂದ ನನ್ನನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನಾನು ನಿಮ್ಮ ಮಗು, ನಿಮ್ಮ ಮಗನು, ನಿಮ್ಮ ಮಗಳು. ನಿಮ್ಮ ರಕ್ತವನ್ನು ಸುರಿಸಿ ವಿಮೋಚಿಸಿದ್ದೀರಿ. ನೀವು ಯಾವಾಗಲೂ ನನ್ನೊಂದಿಗೆ, ನನ್ನ ನೆನಪಿನಲ್ಲೇ ಇದ್ದೀರಿ. ನನ್ನನ್ನು ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ. ನಾನು ನಂಬುತ್ತೇನೆ. ಯೇಸುವೆ, ನಿಮಗೆ ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.